आप देख रहे हैं 7 न्यूज। मैं आपके साथ मोहम्मद सलमान जुनैदी। बीजापुर जिले में महाशिव शरण हरलैया की मूर्ति की होगी स्थापना। 27 दिसंबर 2025 बरोज शनिवार बीजापुर जिला बबलेश्वर तालुके शिगुनसी गांव में महाशिव शरण हरलैया की मूर्ति की स्थापना होने वाली है, जिसका उद्घाटन मंत्री एमबी पाटिल के हाथों से किया जाएगा, जिसमें मुख्य अतिथि के तौर पर सांसद रमेश जिगजिनगी, एमएलए बसवनगौड़ा पाटिल यत्नाल, एमएलसी सुनील गौड़ा पाटिल, एमएलए यशवंतराय गौड़ा पाटिल, एमएलए विठल कटकडोन, एमएलए राजू गौड़ा पाटिल के अलावा जिले के कई स्वामीजी रहेंगे उपस्थित। इसी के चलते शिव शरण हरलैया संघ के सदस्यों ने एक प्रेस कॉन्फ्रेंस को संबोधित करते हुए अधिक जानकारी दी है, सुनिए। ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಈ ಜಾತಿ ಪದ್ಧತಿಯು ಹೋಗಲಾಡಿಸಬೇಕು, ಈ ಸಮಾಜದಲ್ಲಿ ಸಮಾನತೆಯಾಗಿ ಇರಬೇಕೆನ್ನುವ ಮಹದಾಶಯ ಈ ಕನಸಿಗೆ ಹೆಗಲಿಗೆ ಹೆಗಲು ಕೊಟ್ಟಂತ ಮಹಾಶಿವಶರಣ ಹರಳಯ್ಯನವರ ಈ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಶೇಗುನ್ಸಿ ಗ್ರಾಮದಲ್ಲಿ ಏನು ಶೇಗುನ್ಸಿ ಗುಂಡ ಅನ್ನುವಂತ ಹರಳಯ್ಯನ ಗುಂಡ ಅನ್ನುವಂತ ಗ್ರಾಮದಲ್ಲಿ ಅಲ್ಲಿ ಯಾವುದೇ ತರನಾಗಿ ಹರಳಯ್ಯನವರ ಮೂರ್ತಿ ಆಗಿರಲಿ, ಯಾವುದೇ ಫೋಟೋಗಳಿರಲಿ, ಯಾವುದೇ ಇದ್ದಿತ್ತಲ್ಲ. ಹಾಗಾಗಿ ಎಲ್ಲ ನಮ್ಮ ಹಿರಿಯರು ಕೂಡಿಕೊಂಡು ಇವತ್ತಿನ ದಿವಸ ಅಲ್ಲಿ ಹರಳಯ್ಯನ ಮೂರ್ತಿಯನ್ನು ಉದ್ಘಾಟನೆ ಮಾಡ್ಬೇಕನ್ನುವಂತ ಮಹದಾಸೆ ಇಟ್ಟುಕೊಂಡು ಇವತ್ತು ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡಲು 27/12/2025 ಮಾನ್ಯ ಸಚಿವರಾದ ಎಂ.ಬಿ. ಪಾಟೀಲ್ ಸಾಹೇಬರು 27ನೇ ತಾರೀಕದಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೆ ಸುಮಾರು 501 ಕುಂಭಮೇಳದೊಂದಿಗೆ ಶೇಗುನ್ಸಿ ಗ್ರಾಮದಿಂದ ಶೇಗುನ್ಸಿ ಗುಂಡದವರೆಗೆ ಸುಮಾರು 5 ಕಿಲೋಮೀಟರ್ ಭವ್ಯ ಮೆರವಣಿಗೆ ಮೂಲಕ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದೇವೆ. ನಮ್ಮ ಹೆಸರು ದರೆಪ್ಪ ಮಹಾದೇವ್ ಅರ್ಧವೂರ್, ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿಗಳು, ವಿಜಯಪುರ. ಶ್ರೀ ಶಿವಶರಣ ಹರಳಯ್ಯನವರ ಗುಂಡ ಅಭಿವೃದ್ಧಿ ಸಂಘ ರಿಜಿಸ್ಟರ್ಡ್, ಶೇಗುನ್ಸಿ ತಾಲೂಕ್, ಬಬಲೇಶ್ವರ್ ಜಿಲ್ಲೆ, ವಿಜಯಪುರ. ಈ ಒಂದು ಸಂಘದ ಆಶ್ರಯದಲ್ಲಿ ನಾವು ಶಿವಶರಣ ಹರಳಯ್ಯನವರ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅದರ ಒಂದು ಉದ್ಘಾಟನೆಯನ್ನ ಇದೇ ದಿನಾಂಕ 27/12/2025 ಶನಿವಾರ ದಿವಸ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ನಿಮಿತ್ತ ಪೂಜ್ಯ ಸ್ವಾಮೀಜಿಗಳು, ಜಗದ್ಗುರುಗಳು ಮಹದೇಶ್ವರ ಶಿವಾಚಾರ್ಯರು ಬಬಲೇಶ್ವರ, ಸಿದ್ಧ ಬಸವ ಕಬೀರ್ ಮಹಾಸ್ವಾಮಿಗಳು ಗುಲ್ಬರ್ಗ ಜಿಲ್ಲೆ ಇವರು, ಆನಂತರ ಡಾಕ್ಟರ್ ಬಸವಮೂರ್ತಿ ಮಾದರ್ ಚೆನ್ನಯ್ಯ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ಅಕ್ಕ ಗಂಗಾಂಬಿಕೆ ಮಾತಾಜಿಯವರು, ಅಧ್ಯಕ್ಷರು ಬಸವ ಸೇವಾ ಪ್ರತಿಷ್ಠಾನ ಬೀದರ್, ಬಸವಲಿಂಗ ಮಹಾಸ್ವಾಮಿಗಳು ಜ್ಞಾನಯೋಗಾಶ್ರಮ ವಿಜಯಪುರ್, ಪೂಜ್ಯ ಶ್ರೀ ಅಭಿನವ ಮುರುಗೇಂದ್ರ ಮಹಾಸ್ವಾಮಿಗಳು ವೀರಕ್ಕಮಠ ಮಮದಾಪುರ್, ಪೂಜ್ಯ ಶ್ರೀ ಶಿವಯೋಗೇಶ್ವರ ಸ್ವಾಮೀಜಿ ಗುರುದೇವ ಆಶ್ರಮ ಕಾಕಂಡ್ಕಿ, ಈ ಎಲ್ಲ ಪೂಜ್ಯರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಜಿಲ್ಲೆಯ ಉಸ್ತುವಾರಿ ಸಚಿವರು, ಬೃಹತ್ ಕೈಗಾರಿಕೆ ಸಚಿವರು ಆದಂತ ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅದರಂತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಬಾಪುಗೌಡ ಭೀಮನಗೌಡ ಪಾಟೀಲ್ ಶೇಗುನ್ಸಿ ಅವರು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದರು, ನಮ್ಮ ಜಿಲ್ಲೆಯ ಸಂಸದರಾದಂತ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿನ್ಗಿ ಅವರು, ಅದರಂತೆ ದಾನಿಗಳ ಫಲಕ ಅನಾವರಣವನ್ನ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ನಗರ ಶಾಸಕರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದರಂತೆ ಯಶವಂತರಾಯ ಗೌಡ ಪಾಟೀಲ್, ಸುನೀಲ್ ಗೌಡ ಪಾಟೀಲ್, ವಿಠಲ್ ಕಟಕ್ದೊಂಡ, ಅನಂತರ ರಾಜು ಗೌಡ ಪಾಟೀಲ್ ಮಾನ್ಯ ಶಾಸಕರು, ಈ ಎಲ್ಲ ಶಾಸಕರು, ಅದರಂತೆ ವಿಧಾನ ಪರಿಷತ್ ಸದಸ್ಯರು, ನಾಡಿನ ಗಣ್ಯಮಾನ್ಯರು, ಸಮಾಜದ ಹಿರಿಯರು, ಧುರೀಣರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ರಾಜ್ಯದಿಂದ ರಾಜ್ಯದಿಂದ ಹಾಗೂ ವಿವಿಧ ಜಿಲ್ಲೆಗಳಿಂದ, ತಾಲೂಕುಗಳಿಂದ, ಗ್ರಾಮಗಳಿಂದ ಸುಮಾರು 5,000 ಮೇಲ್ಪಟ್ಟು ಈ ಜನ ಸೇರುವ ಈ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮವನ್ನ ನಾವು ನಮ್ಮ ಸಮಾಜದ ಜಿಲ್ಲಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ
ಶ್ರೀನಿವಾಸ್ ಶಾಪೂರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಬಾಪುಗೌಡರು ಸಹ ಮಾರ್ಗದರ್ಶನ ನೀಡಲಿದ್ದಾರೆ. ಈ ಕಾರ್ಯಕ್ರಮವನ್ನು ಸಮಾಜದ ಎಲ್ಲ ಪ್ರಮುಖರು, ಅರ್ಧಾವರ್ ವಕೀಲರು, MR ಸೌದಾಗರ್ ಅವರು, ಆನಂತರ ಕಟ್ಟಿಮನಿಯವರು, ವಸಂತ್ ಮನಗುಳಿ ಅವರು, ಎಲ್ಲ ಒಂದು ಶಂಕರ್ ಜಮಖಂಡಿ ಅವರು, ಎಲ್ಲ ಒಂದು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇದನ್ನ ತಾವು ಜನರಿಗೆ, ಸಾಮಾನ್ಯ ಜನರಿಗೆ, ಸಮಾಜಕ್ಕೆ, ಈ ನಾಡಿಗೆ ತಿಳಿಸುವಂತ ಕಾರ್ಯಕ್ರಮ ತಾವು ಮಾಡಿ ನಮ್ಮ ಸಮಾಜಕ್ಕೆ ಒಂದು ಬಹಳ ಸಹಾಯ ಸಹಕಾರ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ. ಮೂರ್ತಿಯನ್ನ ಉದ್ಘಾಟನೆ 27/12/2025 ಬೆಳಿಗ್ಗೆ 10:30 ಗಂಟೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಬಂದು ನೆರವೇರಿಸಲಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಶಗುನ್ಶಿ ಗ್ರಾಮದಿಂದ ಹನುಮನ್ ದೇವರ ಪಲ್ಲಕ್ಕಿ ಹಾಗೂ ಕುಂಭಮೇಳದೊಂದಿಗೆ 8:30ರಿಂದ 9 ಗಂಟೆಯಲ್ಲಿ ಚಾಲನೆ ಮಾಡಿ ಅದನ್ನ ಶಗುನ್ಶಿಯ ಹರಳೆಯನ ಗುಂಡದವರೆಗೆ ತರಲು ಶ್ರೀ ಶಿವಶರಣ ಹರಳೆಯನವರ ಗುಂಡ ಅಭಿವೃದ್ಧಿ ಕಮಿಟಿ ಹಾಗೂ ಜಿಲ್ಲಾ ಕಮಿಟಿ ವತಿಯಿಂದ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಪೂಜ್ಯರ ಸಮ್ಮುಖದ ನೇತೃತ್ವದಲ್ಲಿ ಅದನ್ನು ಉದ್ಘಾಟನೆ ಮಾಡಿ ಕುಂಭಮೇಳವನ್ನು ಮೆರವಣಿಗೆ ಮೂಲಕ ಸಕಲ ವೃಂದಗಳೊಂದಿಗೆ ಭವ್ಯವಾಗಿ ರಾಜ್ಯ ಜನ ನೋಡುವಂತೆ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಅಧ್ಯಕ್ಷತೆಯನ್ನ ಬಾಪುಗೌಡರು ವಹಿಸಲಿದ್ದಾರೆ. ಮಾಧ್ಯಮ ಮಿತ್ರರು ಇದನ್ನ ರಾಜ್ಯ ಮಟ್ಟದಲ್ಲಿ ಪ್ರಸಾರ ಮಾಡಿ ಸಮಾಜಕ್ಕೆ ಬೆಂಬಲವಾಗಿ ನಿಲ್ಲಬೇಕಂತ ಹೇಳಿ ಸಮಾಜದ ವತಿಯಿಂದ ಮಾಧ್ಯಮ ಮಿತ್ರರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀನಿವಾಸ್ ರಾಜಗೋಪಾಲ್ ಶಾಪೂರ್, ಜಿಲ್ಲಾ ಅಧ್ಯಕ್ಷರು, ಸಮಗಾರ ಶಿವಶರಣ ಹರಳೆಯ ಸಮಾಜ, ವಿಜಯಪುರ. 12ನೇ ಶತಮಾನದಲ್ಲಿ ಸಮಾನತೆಗೋಸ್ಕರ ಹರಳೆಯ ಸಮಾಜದ ಬಾಂಧವರು ಆ ಸಮಾನತೆಗೋಸ್ಕರ ಕ್ರಾಂತಿಯನ್ನೇ ಹುಟ್ಟಿದಂತ ನಮ್ಮ ಸಮಾಜ ಇನ್ನುವರೆಗೂ ಸಮಾನತೆಗೋಸ್ಕರ ಪ್ರಯತ್ನ ಮಾಡ್ತಾ ಇದೆ. ಆ ಸಮಾನತೆಗೋಸ್ಕರ ನಾವು ನಮ್ಮ ಸಮಾಜವನ್ನ ಇನ್ನೂವರೆಗೂ ನಾವು ಅದನ್ನ ಸಮಾನತೆ ಏನು ಅನ್ನುವ ಬಗ್ಗೆ ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ಅಂತ ಮಹಾನ್ ಶಿವಶರಣ ಹರಳೆಯ ಮತ್ತು ಕಲ್ಯಾಣಮ್ಮನವರ ಒಂದು ಮಗನಾದ ಶೀಲವಂತ ಅನ್ನುವ ಒಬ್ಬ ಹರಳೆಯ ಸಮಾಜದ ಮಗುವಿಗೆ ಮದುವೆ ಸಂದರ್ಭದಲ್ಲಿ ಸಮಾನತೆಗೋಸ್ಕರ ಒಂದು ಕ್ರಾಂತಿಯನ್ನ ಹುಟ್ಟಿದಂತ ಒಂದು ಸಂದರ್ಭದಲ್ಲಿ ಆ ಒಂದು ಕ್ರಾಂತಿಯ ಹುಟ್ಟಿನಿಂದ ಆ ಹರಳೆಯನವರು ಅಲ್ಲಿ ಇರ್ತಕ್ಕಂತ ಸ್ಥಳವನ್ನು ಬಿಟ್ಟು ಶಗುನ್ಶಿ ಗ್ರಾಮಕ್ಕೆ ಬಂದು ಅಲ್ಲಿ ಪೂಜೆ ಮಾಡುವಂತ ಒಂದು ಕಾಯಕದಲ್ಲಿ ಅವ್ರಿಗೆ ನೀರು ಸಿಗಲಿಲ್ಲ. ಆ ನೀರಿನಿಗೋಸ್ಕರ ಪೂಜೆ ಮಾಡ್ಲಿಕ್ಕೆ ನೀರಿನಿಗೋಸ್ಕರ ತಮ್ಮಲ್ಲಿ ಇರ್ತಕ್ಕಂತ ರಬ್ಬಿಗೆಯಿಂದ ಆ ಭೂಮಿಗೆ ಹೊಡೆದು ನೀರನ್ನ ತೆಗೆದು ಆ ಪೂಜೆಯನ್ನು ನೆರವೇರಿಸಿಕೊಂಡಂತ ಆ ಮಹಾನ್ ದೇವತಾ ಮನುಷ್ಯ ನಮ್ಮ ಹರಳೆಯನವರು ಇವತ್ತೇ ಅವರ ಮೂರ್ತಿ ಪ್ರತಿಷ್ಠಾಪನೆಗೆ ಒಂದು ಬಹಳ ಮಹತ್ವದ ಒಂದು ಮೂರ್ತಿ ಉದ್ಘಾಟನೆಗೆ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಸಮಾಜ ಎಲ್ಲ ನಮ್ಮ ಬಾಂಧವರು, ನಮ್ಮ ನಾಡಿನ ಎಲ್ಲ ನಮ್ಮ ಸಮಾಜದವರು ಮತ್ತೆ ಬೇರೆ ರಾಜ್ಯದ ನಮ್ಮ ಸಮಾಜದವರು ಕೂಡ್ಕೊಂಡು ಇದನ್ನೆಲ್ಲ ಒಂದು ಮುಂದಿನ ಒಂದು ವಿಚಾರ ನಮ್ಮ ಸಂಘಟನೆ ಬಲಪಡಿಸಿ ಒಂದು ಉತ್ತಮ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೊಂಟೆ ತಿಳ್ಕೊಂಡು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಾಧ್ಯಮದವರು ಈ ಒಂದು ಸಣ್ಣ ಸಮಾಜಕ್ಕೆ ತಾವು ರಾಜ್ಯ ಮಟ್ಟದಲ್ಲಿ ಒಂದು ಪ್ರಸಾರ ಮಾಡಿ ಈ ಸಮಾಜಕ್ಕೆ ಒಂದು ಇದು. ನನ್ನ ಹೆಸರು MR ಸೌದಾಗರ, ವಿಜಯಪುರ, ನಿವೃತ್ತ ಶಿಕ್ಷಕರು.